ಬರ್ತಿದ್ಯಾ? ಬರ್ದಿಲ್ಲ ಅಂದರೆ ನಿನ್ನ ಕತೆ ಮುಗೀತು. ಆಗ ವಾಟ್? ನನ್ನ ಎಸ್ಸೆ ಬರ್ದಿಲ್ಲ, ಏನು ಮಾಡೋದು? ಅಷ್ಟೇ, ನಿನ್ನ ಕತೆ ಮುಗೀತು. ಹೆಲ್ಪ್ ಬೇಕಾ? ಚಿಲ್ಡ್ರನ್ಸ್ ಡೇ ದಿನ ನಂಗೆ ಹೊಡೆಯೋದೇ ಇಲ್ವಂತೆ. ಹೌದಾ? ಹೌದು. ಇಂಗ್ಲೀಷ್ ಮ್ಯಾಮ್ ನನ್ನ ಬರ್ತಡೇ ದಿವಸನೇ ನೋಡಿದ್ರು, ಇನ್ನು ಚಿಲ್ಡ್ರನ್ಸ್ ಡೇ ದಿನ ಬಿಡ್ತಾರಾ? ಡೋಂಟ್ ವೆರಿ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಏನಾದರೂ ಸಕ್ಸಸ್ ಆದರೆ ನೀನಿನ್ನ ನನಗೆ 2 ಚಾಕ್ಲೇಟ್ ಕೊಡಬೇಕು. ಪ್ಲ್ಯಾನ್ ಏನಂದರೆ, ನಾನು ನಿನ್ನ ಎಸ್ಸೆ ಬುಕ್ನ ಈಚೆ ತೊಗೊಂಡು ಹೋಗಿ ಎಸ್ಸೆ ಬರ್ಕೊಂಬರ್ತೀನಿ. ಆಚೆ ಹೋಗ್ತೀಯಾ? ಅದೆಲ್ಲ ನಿಮಗೆ ಯಾಕೆ, ಸುಮ್ಮನೆ ಪ್ಲ್ಯಾನ್ ಕೇಳಿ. ಏನು ಬರೆಯೋದು? ನನ್ನ ಬುಕ್ಕಿಂದನೇ ಕಾಪಿ ಮಾಡಲಿಲ್ಲ. ಹಾಂ, ಕ್ರಿಕೆಟ್. ಬೇಬಿ ಕಂಡಮ್ ಕಂಡಮ್ ಓಜಿಸ್ ಓಲ್ದಮ್ ಓಲ್ದಮ್ ಬೇಬಿ ಕಂಡಮ್. ಇಂಗ್ಲೀಷ್ ಮ್ಯಾಮ್ ಬರೋದು ಲಾಸ್ಟ್ ಪೀರಿಯಡಲ್ಲಿ. ಇಂಗ್ಲೀಷ್ ಮ್ಯಾಮ್ ಲಾಸ್ಟಲ್ಲಿ ಅಟೆಂಡೆನ್ಸ್ ತಗೊಂಡು ಎಸ್ಸೆ ಅಸೈನ್ಮೆಂಟ್ ಕೇಳ್ತಾರೆ. Children, submit your essay assignments. ನೀನು ನಿನ್ನ ಎಸ್ಸೆ ಸಬ್ಮಿಟ್ ಮಾಡೋಕ್ಕೆ ಎಲ್ಲರೂ ಹೋದಾದ್ಮೇಲೆ ಹೋಗ್ತೀಯ. ಎಲ್ಲರೂ ಬರೆದಿರೋ ಎಸ್ಸೆ ಓದಿ ಕರೆಕ್ಷನ್ ಮಾಡೋಕ್ಕೆ ಟೈಮ್ ಆಗತ್ತೆ ಅಂತ ಮ್ಯಾಮು ಬೇಗ ಬೇಗ ಕರೆಕ್ಷನ್ ಮಾಡ್ತಾರೆ. ಅಷ್ಟರಲ್ಲಿ ಲಾಸ್ಟ್ ಬೆಲ್ ರಿಂಗ್ ಆಗುತ್ತೆ. ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. Arvi? Come read your essay. Ma'am? Take your book and read the essay. Will you read it today, Arvi? My essay topic is cricket. It is sports. It is What's happening here? ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೇ ಆಗುತ್ತೆ. ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂದರೆ ಆಗೇ ಆಗುತ್ತೆ. ನೀನೇನಾದರೂ ಲಾಸ್ಟ್ ಮಿನಿಟ್ ಬರೆಯೋಕ್ಕಿಂತ ಮುಂಚೆ ಮ್ಯಾಮ್ ಹತ್ರ ಸಿಕ್ಕಾಕೊಂಡ್ರೆ? What is this nonsense? Give your bag. Arav, give your bag. What is this sound? What is this clock? It's not that the mask push on my wrist. This is your last word. Now come and meet me in the staff room. Arvi? Arvi? Ma'am? Tomorrow first thing in the morning, I want you to read your essay. Got it?